Okay, so good morning to all. Okay, so in the previous class where we were, remembered anyone? ಏನಾಗಿದೆ ಲಾಸ್ಟ್ ಕ್ಲಾಸ್ ನೆನಪದ ಯಾರಿಗಾದ್ರು? ಎಸ್, ಹೇಳ್ಬೋದಾ ಯಾರಾದ್ರು? ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಆಯ್ತು, ಅದಾದ್ಮೇಲೆ ಮಾಡ್ಯುಲಸ್ ನೋಡಿದ್ರಿ, ಕರೆಕ್ಟ್? ಮಾಡ್ಯುಲಸ್ ಮೆಥಡ್ ನೋಡಿದ್ರಿ. ಓಕೆ, ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಆರ್ಡರ್ ಆಫ್ ಗ್ರೋತ್. Okay, so modulus method and order of growth we have seen in the previous class. So today we will start with the worst case efficiency, best case efficiency and average case efficiency. So the definitions ಏನಂತ ನೋಡೋಣ. So first one is worst case efficiency. The efficiency of an algorithm for which the input of size n, for which the algorithm takes longest time to execute among all possible inputs is called worst case efficiency. Okay, ಏನ್ ಹೇಳ್ತಾ ನೋಡ್ರಿ, worst case efficiency ಅಂತಂದ್ರೆ ನೀವು n ನಂಬರ್ ಆಫ್ ಸೈಜ್ ಗೆ ಎಷ್ಟು ನಂಬರ್ ಆಫ್ ಸೈಜ್ ತಗೋರಿ, ಅಲ್ಗರಿದಮ್ ಜಾಸ್ತಿ ಟೈಮ್ ತಗೋತದೆ ಎಕ್ಸಿಕ್ಯೂಟ್ ಮಾಡಾಕ. ಓಕೆ, ಎಲ್ಲಾ ಇನ್ಪುಟ್ಸ್, ಎನಿ ನಂಬರ್ ಆಫ್ ಇನ್ಪುಟ್ಸ್, 5 ನಂಬರ್ಸ್, 10 ನಂಬರ್ಸ್, 20 to 30, ಸೊ ಯಾವುದೇ n ನಂಬರ್ಸ್ ಆಫ್ ಇನ್ಪುಟ್ಗೆ ಲಾಂಗೆಸ್ಟ್ ಟೈಮ್ ಟು ಎಕ್ಸಿಕ್ಯೂಟ್ ತಗೋತಂದ್ರೆ ಅದಕ್ಕೆ ಏನ್ ಕರಿತೀವಿ, ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಸೊ ಅಂದ್ರೆ ಕಮ್ಮಿ ಜಾಸ್ತಿ ಟೈಮ್ ತಗೊಂಗಿಲ್ಲ, ಎಕ್ಸಿಕ್ಯೂಷನ್ ಮಾಡೋದು ಕಮ್ಮಿ ಟೈಮ್ ತಗೋಬೇಕು ಆಕ್ಚುಲಿ. ಓಕೆ, ಬಟ್ ಇದೇನ್ ಮಾಡತ್ತದ, ಜಾಸ್ತಿ ಟೈಮ್ ತಗೋತದೆ, ಸೊ ಅದಕ್ಕೆ ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ಓಕೆ, ಈಗ ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತೀವಿ ನಾವು. ಓಕೆ, ಅಲ್ಲಿ ಕ್ಲಾಸ್ನಾಗ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಥವಾ ಏನೋ ಒಂದು ಬರೀರಿ ಅಂತ ಕೊಟ್ಟಿರ್ತೀವಿ. ಓಕೆ, ಎಲ್ಲಾರು ಏನ್ ಮಾಡ್ತೀರಿ, ಫಸ್ಟ್ ಏನ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಾ. ಫಸ್ಟ್ ಇದನ್ನ ನೋಡೋಣ, ಡೆಫಿನೇಷನ್ಸ್ ನೋಡೋಣ, ಆಮೇಲೆ ಹೇಳಕ್ ಬರ್ತದೆ. ಸೊ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂದ್ರೆ ನೋಡ್ರಿ, ದ ಎಫಿಷಿಯನ್ಸಿ ಆಫ್ ಅನ್ ಅಲ್ಗರಿದಮ್ ಫಾರ್ ವಿಚ್ ದ ಇನ್ಪುಟ್ ಆಫ್ ಸೈಜ್ ಎನ್ ವಿಚ್ ದ ಅಲ್ಗರಿದಮ್ ಟೇಕ್ಸ್ ಲೀಸ್ಟ್ ಟೈಮ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಓಕೆ, ಇದೇನ್ ತಗೋತದ, ಲೀಸ್ಟ್ ಟೈಮ್ ತಗೋತದ ಅಂದ್ರೆ ಕಮ್ಮಿ ಟೈಮ್. ಓಕೆ, ಆವರೇಜ್ ಕೇಸ್ ಎಫಿಷಿಯನ್ಸಿ ಅಂತಂದ್ರೆ ಇಲ್ಲಿ ನೋಡ್ರಿ, for which the algorithm takes average amount of time ಅಂದ್ರೆ ಮೀಡಿಯಂ ಟೈಮ್ ತಗೋತದೆ. ಓಕೆ, ಬೆಸ್ಟ್ ಕೇಸ್ ಏನಾಗ್ತದೆ, ಜಲ್ದಿ ಎಕ್ಸಿಕ್ಯೂಟ್ ಆಗ್ತದೆ. ಅವರೇಜ್ ಕೇಸ್ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ತಗೋತದೆ. ವರ್ಸ್ಟ್ ಕೇಸ್ ಲಾಂಗೆಸ್ಟ್ ಟೈಮ್ ತಗೋತದೆ, ಭಾಳ ಟೈಮ್ ತಗೋತದೆ ಅಂತ ಹೇಳ್ಬೋದು. ಸೊ ಈಗ ಹೇಳ್ರಿ ಎಕ್ಸಾಂಪಲ್ ಅಂತಂದ್ರೆ, ಈಗ ನಿಮ್ಗೆ ಏನೋ ಕ್ಲಾಸ್ನಾಗ ಕೂತಿರ್ತೀರಿ, ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಕ್ ಕೊಟ್ಟಿರ್ತೀರಿ. ಓಕೆ, ಸೊ ಸಾಲ್ವ್ ಮಾಡಕ್ ಕೊಟ್ಟಾಗ there are some peoples. Okay, ಸ್ವಲ್ಪ ಮಂದಿ ಏನ್ ಮಾಡ್ತಾರೆ, 30 ಮೆಂಬರ್ಸ್ ಒಳಗ 10 ಮೆಂಬರ್ಸ್ ಏನ್ ಮಾಡ್ತಾರೆ, ಜಲ್ದಿ ಸೊಲ್ಯೂಷನ್ ಮಾಡ್ಬಿಡ್ತಾರೆ. ಓಕೆ, ಅಂದ್ರೆ ಜಲ್ದಿ ಆನ್ಸರ್ ಬರ್ತದೆ. ಆ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ಸೊ ಅವ್ರ ಏನದಾರ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ದವ್ರು ಅದಾರ. ಓಕೆ, ಇನ್ ನೆಕ್ಸ್ಟ್ ಮಂದಿ ಏನ್ ಮಾಡ್ತಾರೆ, ಅವ್ರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೋತಾರ. ಓಕೆ, ಸೊ ಅವ್ರಿಗೆ ಏನಂತ ಕರಿತೀವಿ ನಾವು, ಅವರೇಜ್ ಕೇಸ್ ಎಫಿಷಿಯನ್ಸಿ ಅಂತ ತಗೋತಾರ. ಅದ್ರಾಗ ಇನ್ನೊಂದ್ 10 ಮಂದಿ ಏನ್ ಮಾಡ್ತಾರ ಅಂತಂದ್ರೆ ಬಹಳಷ್ಟು ಟೈಮ್ ತಗೋತಾರ ಸಾಲ್ವ್ ಮಾಡಕ್. ಓಕೆ, ಭಾಳ ಅಂದ್ರೆ ಭಾಳ ಟೈಮ್ ತಗೋತಾರ, ಅವ್ರಿಗೆ ಏನ್ ಕರಿತೀವಿ, ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಸೊ ಅಲ್ಗರಿದಮ್ ಆಲ್ಸೋ ಡಿವೈಡೆಡ್ ಇಂಟು 3 ಕೇಸಸ್. ಅಲ್ಗರಿದಮ್ ನು 3 ಕೇಸಸ್ ಒಳಗೆ ಡಿವೈಡ್ ಮಾಡಕತ್ತೀವಿ, ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಅಂಡ್ ಅವರೇಜ್ ಕೇಸ್ ಅಂತ ಹೇಳಿ. ಯಾವ ಅಲ್ಗರಿದಮ್ಸ್ ಜಲ್ದಿ ಎಕ್ಸಿಕ್ಯೂಟ್ ಆಗ್ತದ ಅವಕ್ಕ ಬೆಸ್ಟ್ ಕೇಸ್ ಅಂತ ಕರಿತೀವಿ. ಯಾವ ಅಲ್ಗರಿದಮ್ ಮೀಡಿಯಂ ಅಮೌಂಟ್ ಆಫ್ ಟೈಮ್ ತಗೋತದೆ ಅದಕ್ಕೆ ಅವರೇಜ್ ಕೇಸ್ ಅಂತ ಕರಿತೀವಿ. ಯಾವ ಅಲ್ಗರಿದಮ್ ಬಹಳಷ್ಟು ಟೈಮ್ ತಗೋತದೆ ಅದಕ್ಕೆ ವರ್ಸ್ಟ್ ಕೇಸ್ ಅಂತ ಕರಿತೀವಿ. ಸೊ ಅಂಡರ್ಸ್ಟುಡ್ ಅಬೌಟ್ ದ 3 ಕೇಸಸ್, worst case, best case and average case? Please reply. Everyone understood about these cases? ತಿಳಿತಾ? ಮಲ್ಕೋಬೇಡ್ರಿ ಮತ್ತೆ, ರಿಪ್ಲೈ ಮಾಡ್ರಿ ಫಾಸ್ಟ್. I want reply from everyone. Only 15 people replied. What about others? Others, fast. ಈ 3 ಕೇಸಸ್ ತಿಳಿತಾ?
Okay, lower your hands. So next we'll go for the asymptotic notation. Okay. We have some notations here. We'll see what are those. Okay. Notations ಅಂದ್ರೆ ಗೊತ್ತಲ್ಲ ನಿಮ್ಗೆ symbols ನ representation ಮಾಡ್ತೀವಿ ಅದಕ್ಕೆ notations ಅಂತ ಕರಿತಾನೆ. Okay. Some terminologies that enable us to make meaningful statements about the time and space complexity of an algorithm. Those are referred as asymptotic notation. Okay, there are some terminologies. Okay, terminologies are some things irtav. Okay, ಆ things ನ ನಾವು some meaningful sentence ಒಳಗೆ representation ಮಾಡ್ತೀವಿ ಅಂತ ಹೇಳ್ಬೋದು. Okay, ಅದನ್ನ ನಾವು ಟೈಮ್ ಅಂಡ್ ಸ್ಪೇಸ್ ರಿಲೇಟೆಡ್ ತಗೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅದಕ್ಕೆ ನಾನು ಕರಿತಾನೆ ಅಸಿಂಪ್ಟೆಟಿಕ್ ನೊಟೇಷನ್. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅಸಿಂಪ್ಟೆಟಿಕ್ ನೊಟೇಷನ್. ಏನು some terminologies that enable us to make meaningful statements about the time and space complexity of an algorithm. Those are referred to as asymptotic notation. So these are the definitions. There are three types of notations. Okay, one is O big omega. Sorry, big O ಅಂತ ಕರಿತೀವಿ ಇಲ್ಲ O big ಅಂತ actually big O ಅಂತ ಕರಿತೀವಿ ನಾವು. Okay, so ಇದಲ್ಲ, this is the symbol. ಇದಕ್ಕೆ ನಾವು ಏನಂತ ಕರಿತೀವಿ big O ಅಂತ ಕರಿತೀವಿ. Okay, so this is the theta. ಇದಕ್ಕೆ ಏನಂತ ಕರಿತೀವಿ big theta ಅಂತ ಕರಿತೀವಿ. Okay, this is the omega. So ಇದಕ್ಕೆ ಏನಂತ ಕರಿತೀವಿ big omega ಅಂತ ಕರಿತೀವಿ. Okay, there are three types of notations. ನೆನ್ಪಿಟ್ಕೋಬೇಕು ಯಾವಾಗೂ. Most important for next problem solving. One is big O, second one is big omega, and third one is big theta. Okay, big O na ನಾವು upper bound ಗೆ ಯೂಸ್ ಮಾಡ್ತೀವಿ, ಬಿಗ್ ಒಮೆಗಾ ನಾವು ಲೋವರ್ ಬೌಂಡ್ ಗೆ ಯೂಸ್ ಮಾಡ್ತೀವಿ, ಆಮೇಲೆ ಥೀಟಾನ ನಾವು ಮಿಡಲ್ ಬೌಂಡ್ ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ತ್ರೀ ಟೈಪ್ಸ್ ಆಫ್ ಅಸಿಂಪ್ಟೆಟಿಕ್ ನೋಟೇಷನ್ಸ್ ಅಂತಂದ್ರೆ ಬಿಗ್ O, ಬಿಗ್ ಒಮೆಗಾ ಅಂಡ್ ಬಿಗ್ theta. Big O for upper bound, big omega for lower bound, and big theta for middle bound. Okay, so ಅದನ್ನ ಏನೇನು ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡ್ಕೊತ ಹೋಗೋಣ. The value of the functions may increase or decrease as the value of n increases based on the order of growth of n. Okay, ಏನು ಹೇಳ್ತಾನೆ ನೋಡ್ರಿ, the value of the function may increase or decrease as the value of n increases based on the growth of the n. So function ಅಂದ್ರೆ ಒಂದು ಫಂಕ್ಷನ್ ದ ವ್ಯಾಲ್ಯೂ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಎದ್ರ ಮೇಲೆ ಆಗ್ತದೆ ಅಂತಂದ್ರೆ ಆರ್ಡರ್ ಆಫ್ ಎನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆದಾಗ ಅದ್ರ ಫಂಕ್ಷನ್ ವ್ಯಾಲ್ಯೂ increase and decrease ಆಗ್ತದೆ ಅಂತ ಹೇಳ್ತಾರೆ. Okay, so the asymptotic notations are the notations which algorithms can compare with respect to the efficiency. So ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಎಫಿಷಿಯನ್ಸಿನ ಕಂಪೇರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಟೋಟಲಿ asymptotic notation ಅಂತಂದ್ರೆ ಏನು, ಸ್ಪೇಸ್ ಅಂಡ್ ಟೈಮ್ ಕಾಂಪ್ಲೆಕ್ಸಿಟಿ ಬೇಸ್ಡ್ ಅಪಾನ್ ನಾವೊಂದು ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಾಕ ನಾವು ಅಸಿಂಪ್ಟೆಟಿಕ್ ನೋಟೇಷನ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇದು ಏನದ ಅಂತಂದ್ರೆ ಯಾವುದೇ ಒಂದು ಫಂಕ್ಷನ್ ಯಾವಾಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗ್ತದೆ ಅಂತಂದ್ರೆ ನಮ್ದು ಆರ್ಡರ್ ಆಫ್ ಗ್ರೋತ್ ಮೇಲೆ ಡಿಪೆಂಡ್ ಇರ್ತದೆ. ಆರ್ಡರ್ ಆಫ್ ಗ್ರೋತ್ ಅಂತಂದ್ರೆ ಮೊನ್ನೆ ನೋಡಿದ್ರಿ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ಆರ್ಡರ್ ಆಫ್ ಮೇಲೆ ನೋಡಿದ್ರಲ್ಲ, ಬೇರೆ ಬೇರೆ ಆರ್ಡರ್ ಫ್ಯಾಕ್ಟರಿ ಲೈಕ್ ಬೇರೆ ಬೇರೆ ಆರ್ಡರ್, ಸೈನಿಂಗ್ ಬೇರೆ ಆರ್ಡರ್, ಸೊ ಡಿಫ್ರೆಂಟ್ ಆರ್ಡರ್ಸ್ ಅದು. ಸೊ ಆ ಡಿಫ್ರೆಂಟ್ ಆರ್ಡರ್ಸ್ ಹೆಂಗ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಗ್ತದೆ ಹಂಗ ನಮ್ದು ಫಂಕ್ಷನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಅದ್ರ ಮೇಲೆ ಫಂಕ್ಷನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ಡ್ ಮೇಲೆ ನಮ್ಗೆ ತ್ರೀ ಟೈಪ್ಸ್ ಆಫ್ ನೋಟೇಷನ್ಸ್ ಕರಿತೀವಿ ನಾವು, ಅಪರ್ ಬೌಂಡ್, ಲೋವರ್ ಬೌಂಡ್ ಅಂಡ್ ಮಿಡಲ್ ಬೌಂಡ್. ಅಪರ್ ಬೌಂಡ್ಗೆ ಅಪರ್ ಬೌಂಡ್ಗೆ ಏನಂತ ಕರಿತೀವಿ ನಾವು ಬಿಗ್ O ಅಂತ ಕರಿತೀವಿ, ಲೋವರ್ ಬೌಂಡ್ಗೆ ಬಿಗ್ ಒಮೆಗಾ ಅಂತ ಕರಿತೀವಿ, ಮಿಡಲ್ ಬೌಂಡ್ಗೆ ಬಿಗ್ ಥೀಟಾ ಅಂತ ಕರಿತೀವಿ. ಸೊ ಕ್ಲಿಯರ್ ಅಬೌಟ್ ದೀಸ್ ತ್ರೀ. ಇನ್ನ ಅದನ್ನ ಇನ್ ಡೀಪ್ ಆಗಿ ನೆಕ್ಸ್ಟ್ ನೋಡ್ತೀವಿ, ಬಟ್ ಜಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ಅಸಿಂಪ್ಟೆಟಿಕ್ ನೋಟೇಷನ್ ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಪ್ಲೀಸ್ ರಿಪ್ಲೈ. asymptotic notation clear at the introduction? Okay, so next we'll see about the big O, that is upper bound. Big O andre ಏನಂತ ನೋಡೋಣ. The notation is known as upper bound of an algorithm or a worst case of an algorithm ಅಂತ ಕರ್ತಾನೆ. ಓಕೆ, ಈ ಅಲ್ಗರಿದಮ್ ಎದಕ್ಕೆ ಯೂಸ್ ಮಾಡ್ತೀವಿ, ಸಾರಿ ದಿಸ್ ನೋಟೇಷನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅಪ್ಪರ್ ಬೌಂಡ್ ಆಫ್ ಅಲ್ಗರಿದಮ್ ಯೂಸ್ ಮಾಡ್ತೀವಿ ಅಥವಾ ವರ್ಸ್ಟ್ ಕೇಸ್ ಆಫ್ ಅನ್ ಅಲ್ಗರಿದಮ್ ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಓಕೆ, ಸೊ ವರ್ಸ್ಟ್ ಕೇಸ್ ಆಫ್ ಅಲ್ಗರಿದಮ್ ಯಾವ ನೋಟೇಷನ್ ಬರ್ತದೆ, ಈಗ ಬಿಗ್ O ನೋಟೇಷನ್ ಬರ್ತದೆ. ಬಹಳ ನೆನ್ಪಿಟ್ಕೋಬೇಕಾ, ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ ಇಲ್ಲಿ ಬಹಳಷ್ಟು.
ವರ್ಸ್ಟ್ ಕೇಸಿಗೆ ಯಾವ ನೊಟೇಷನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅಪ್ಪರ್ ಬೌಂಡ್ ನೊಟೇಷನ್, ದಟ್ ಈಸ್ ಬಿಗ್ ಓ. ಬಿಗ್ ಓ ನ ನಾವು ಅಪ್ಪರ್ ಬೌಂಡ್ ನೊಟೇಷನ್ಗೆ ಸಾರಿ ವರ್ಸ್ಟ್ ಕೇಸ್ ಅಲ್ಗೊರಿದಮ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, it tells us that a certain function will never exceed a specified time for any value of input. ಅದು ಏನ್ ಹೇಳ್ತದೆ ಅಂತಂದ್ರೆ there are some functions. ಓಕೆ, ಆ ಫಂಕ್ಷನ್ ಏನದ ಆ ಸ್ಪೆಸಿಫೈಡ್ ಟೈಮ್ ಎಕ್ಸಿಡ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅದೇ ಟೈಮ್ ಒಳಗೆ ಅದು ಎಕ್ಸಿಕ್ಯೂಟ್ ಆಗ್ತದೆ, ಅಲ್ಲಿ ಇನ್ನೂ ನಾವು ಚೇಂಜ್ ಮಾಡಕ್ ಬರಂಗಿಲ್ಲ. ಸೊ ಅಂತವಕ್ಕ ಬಿಗ್ ಒಮೆಗಾ ಅಥವಾ ಅಪ್ಪರ್ ಬೌಂಡ್ ಅಂತ ಕರಿತಾನೆ. ಸೊ ಜಸ್ಟ್ ಸಿ ದಟ್ ಸೆಂಟೆನ್ಸ್ ಹಿಯರ್, ಹಿ ಇಸ್ ಟೆಲಿಂಗ್ ದಟ್ it tells that there are some certain functions. ಆ ಫಂಕ್ಷನ್ಸ್ ಯಾವಾಗೂ ಎಕ್ಸಿಡ್ ಆಗಂಗಿಲ್ಲ. ಆ ಸ್ಪೆಸಿಫೈಡ್ ಟೈಮ್ ಏನ್ ಕೊಟ್ಟಿರ್ತಾರಲ್ಲ ಆ ಟೈಮ್ ಕಿಂತ ಹೆಚ್ಚಿಗೆ ಅದು ಎಕ್ಸಿಡ್ ಆಗಂಗಿಲ್ಲ ಅಂತ ಕರಿತಾನೆ. ಸೊ ಅಂತ ಕರಿತಾನೆ. ಓಕೆ, ಇಲ್ಲಿ ನೋಡ್ರಿ ದ ನೊಟೇಷನ್ ಆಫ್ ಎನ್. ಓಕೆ, ಸೊ ಹೆಂಗ್ ರಿಪ್ರೆಸೆಂಟ್ ಮಾಡ್ಬೇಕಂತಂದ್ರ ಬಿಗ್ ಓ ಬ್ರಾಕೆಟ್ ಕ್ಯಾಪಿಟಲ್ ಎನ್. ಓಕೆ, ಸೊ ಬಿಗ್ ಓ ಬರಿಬೇಕು ಫಸ್ಟ್, ಬ್ರಾಕೆಟ್ ನಾಗ ಕ್ಯಾಪಿಟಲ್ ಎನ್ ಅಂತ ಬರಿಬೇಕು. ಓಕೆ, the notation big O of n is the formal way to express the upper bound of an algorithm running time. It measures the worst case complexity or the longest amount of time an algorithm can possibly take to complete. Okay, so worst case ಅಂತಂದ್ರೇನು ಆಗ್ಲೇ ನೋಡಿದ್ವಿ, ಲಾರ್ಜೆಸ್ಟ್ ಅಮೌಂಟ್ ಆಫ್ ಟೈಮ್ ತಗೊಂತಂದ್ರೆ ಅದನ್ನ ವರ್ಸ್ಟ್ ಕೇಸ್ ಅಂತ ಕರಿತೀವಿ. ಓಕೆ, ಸೊ ಅದು ಎಷ್ಟು ಲಾಂಗೆಸ್ಟ್ ಅಮೌಂಟ್ ಆಫ್ ಟೈಮ್ ನ ತಗೋಕತ್ತದ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಕ್ ನಾವು ಬಿಗ್ ಓ ನ ಯೂಸ್ ಮಾಡ್ತೀವಿ ಅಂತ ಹೇಳಾಕತ್ತಾನ. ಓಕೆ, ಸೊ ಬಿಗ್ ಓ ಎಲ್ಲಿ ಯೂಸ್ ಮಾಡ್ತೀವಿ? ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಒಳಗೆ ಯೂಸ್ ಮಾಡ್ತೀವಿ. ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತಂದ್ರೇನು ಲಾಂಗೆಸ್ಟ್ ಅಮೌಂಟ್ ಆಫ್ ಟೈಮ್ ನ ಅದು ಕ್ಯಾಲ್ಕುಲೇಟ್ ಮಾಡ್ತದ. ಸೊ ಆ ಲಾಂಗೆಸ್ಟ್ ಅಮೌಂಟ್ ಆಫ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಾಕ ನಾವು ಬಿಗ್ ಓ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಕ್ಲಿಯರ್ ಅಬೌಟ್ ದಿಸ್ ಬಿಗ್ ಓ. ಅದು ಡೈಗ್ರಾಮ್ ಹಾಕಿದ್ಮೇಲೆ ಈ ಟೈಪ್ ಆಫ್ ಹಿಂಗ್ ಬರ್ತದೆ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ಒಂದು ಎಕ್ಸಾಂಪಲ್ ಏನ್ ತಗೊಂಡಿಲ್ಲ, ಜಸ್ಟ್ ಬಿಗ್ ಓ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ತಗೊಂಡಿದ್ದೆ. ಬಟ್ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಒಳಗ ಗ್ರಾಫ್ ಹಾಕಿದಾಗ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ ನಾವು ಕ್ಲಿಯರ್ ಅಬೌಟ್ ದ ಬಿಗ್ ಓ. ಬಿಗ್ ಓ ಕ್ಲಿಯರ್ ಆತ? ಅಪ್ಪರ್ ಬೌಂಡ್ ಕ್ಲಿಯರ್ ಆತ? ಪ್ಲೀಸ್ ರಿಪ್ಲೈ. ಪ್ಲೀಸ್ ರಿಪ್ಲೈ. ಯಾಕೆ 8 ಮಂದಿ ತಿಳಿದ ಉಳ್ಕಿದವ್ರ ಬೇಕೋ ಬೇಡ ಕ್ಲಾಸ್? ಓನ್ಲಿ 8 ಪೀಪಲ್ಸ್ ರಿಪ್ಲೈಡ್. ನೋಡಾಕತ್ತೀನಿ ನಾನು ಬಾಳ ತದ್ದು. ಯಾಕೆ ನಾ ಕೇಳಿದಾಗ ನೀವು ಕೇಳೋರೇನ? ನಾ ತಿಳಿದ್ರೆ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಓಕೆ, Savitri said to just repeat. Just I am repeating the thing here. So illodri Savitri, listen here. Not only Savitri, everyone listen here. ಇಲ್ಲೇನ್ ನೋಡಿದ್ವಿ ಅಂತಂದ್ರೆ ನಾವು ಎಫಿಷಿಯನ್ಸೀಸ್ ನ ನೋಡಿದ್ವಿ. ಓಕೆ, ಸೊ ಎಫಿಷಿಯನ್ಸಿ ಅಂತಂದ್ರೆ ನೀವು ಅಲ್ಗೊರಿದಮ್ ಎಕ್ಸಿಕ್ಯೂಟ್ ಎಷ್ಟು ಟೈಮ್ ನಾಗ ಮಾಡ್ತದ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಕ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಸೊ ಈಗ ಒಂದ್ ಅಲ್ಗೊರಿದಮ್ ಏನ್ ಮಾಡ್ತದ, ಲಾಂಗೆಸ್ಟ್ ಟೈಮ್ ತಗೋತದ ಅಂತ ಹೇಳ್ತೀವಿ. ಓಕೆ, ಒಂದ್ ಅಲ್ಗೊರಿದಮ್ ಮ್ಯಾಕ್ಸಿಮಮ್ ಅಂದ್ರೆ ಸಣ್ಣ ಟೈಮ್ ತಗೋತದ, ಮಿನಿಮಮ್ ಟೈಮ್ ತಗೋತದ. ಇನ್ನೊಂದ್ ಅಲ್ಗೊರಿದಮ್ ಮೀಡಿಯಂ ಟೈಮ್ ತಗೋತದ. ಓಕೆ, ಲಾಂಗೆಸ್ಟ್ ಯಾವ ಟೈಮ್ ತಗೋತದ ಅದಕ್ಕೆ ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಆಮೇಲೆ ಮಿನಿಮಮ್ ಯಾವ ಟೈಮ್ ತಗೋತದ ಅದಕ್ಕೆ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಮಿಡಲ್ ಆಗಿ ಏನ್ ಟೈಮ್ ತಗೋತದಲ್ಲ ಅದಕ್ಕೆ ಅವರೇಜ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಕ ನಾವು ಇದನ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರ ಈಗ ಅದೇ ನಾ ಹೇಳಿದೆ ಎಕ್ಸಾಂಪಲ್ ಅಂತಂದ್ರೆ ನಿಮ್ ಕ್ಲಾಸ್ ನಾಗ ಒಂದ್ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಂತ ಕೊಟ್ಟಿರ್ತೀವಿ. ಓಕೆ, ದರ್ ಆರ್ 30 ಪೀಪಲ್ಸ್ ಇನ್ ದ ಕ್ಲಾಸ್. ಓಕೆ, ಆ 30 ಪೀಪಲ್ಸ್ ಒಳಗ 10 ಪೀಪಲ್ಸ್ ಏನ್ ಮಾಡ್ತಾರ, ಜಲ್ದಿ ಎಕ್ಸಿಕ್ಯೂಟ್ ಮಾಡ್ಬಿಡ್ತಾರೆ. ಓಕೆ, ಆ 10 ಪೀಪಲ್ಸ್ ಜಲ್ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ಜಲ್ದಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾರೆ. ದೋಸ್ 10 ಪೀಪಲ್ಸ್ ಆರ್ ಕಾಲ್ಡ್ ಆಸ್ ಬೆಸ್ಟ್ ಕೇಸ್ ಎಫಿಷಿಯನ್ಸಿ. ಓಕೆ, ಇನ್ನೊಂದ್ 10 ಮಂದಿ ಪೀಪಲ್ಸ್ ಏನ್ ಮಾಡ್ತಾರ ಅಂತಂದ್ರ ಮೀಡಿಯಂ ಟೈಮ್ ತಗೋತಾರ, ಅಂದ್ರೆ ಫಸ್ಟ್ ಇದ್ದವ್ರಕಿಂತ ಹೆಚ್ಚಿಗೆ ಟೈಮ್ ತಗೋತಾರ. ಓಕೆ, ಸೊ ಅವ್ರಿಗೆ ಏನ್ ಕರಿತೀವಿ ಅವರೇಜ್ ಕೇಸ್ ಅಂತ ತಗೋತೀವಿ. ಇನ್ನೊಂದ್ 10 ಪೀಪಲ್ಸ್ ಏನ್ ಮಾಡ್ತಾರ ಅಂದ್ರೆ ಬಹಳಷ್ಟು ಟೈಮ್ ತಗೋತಾರ. ಓಕೆ, ಸೊ ಬಹಳಷ್ಟು ಅವ್ರಿಗೆ ಸೊಲ್ಯೂಷನ್ ಬರಂಗಿಲ್ಲ ಅಂತ ತಿಳ್ಕೊರಿ, ಬಂದ್ರು ಬಹಳಷ್ಟು ಟೈಮ್ ತಗೋತಾರ. ಸೊ ಅವ್ರಿಗೆ ಏನಂತ ಕರಿತೀವಿ ನಾವು ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಕರಿತೀವಿ. ಓಕೆ, ಈಗ ಎಫಿಷಿಯನ್ಸಿ ಅಂದ್ರೆ ಏನಂತ ನಮಗ್ ಗೊತ್ತಾಯ್ತು. ಆ ಎಫಿಷಿಯನ್ಸಿನ ನಾವು ಹೆಂಗ್ ನೊಟೇಷನ್ ಮಾಡ್ತೀವಿ ಅಂತ ಅನ್ನೋದನ್ನ ತಿಳ್ಕೊಬೇಕು. ಓಕೆ,
ಸೊ ನೋಟೇಶನ್ಸ್ ಅಸಿಂಪ್ಟೆಟಿಕ್ ನೋಟೇಶನ್ ಅಂತಂದ್ರೆ ನೀವು ಎಷ್ಟು ಟೈಮ್ ತಗೊಂಡಿರ್ತಿರಲ್ಲ ಆ ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ತದೆ. ಓಕೆ, ಈಗ ವರ್ಸ್ಟ್ ಕೇಸಿಗೆ ಬೇರೆ ಅದ, ವರ್ಸ್ಟ್ ಕೇಸಿಗೆ ಬೇರೆ ಅದ, ಮಿನಿಮಮ್ ದಟ್ ಈಸ್ ಅವರೇಜಿಗೆ ಬೇರೆ ಅದ, ಆಮೇಲೆ ಬೆಸ್ಟ್ ಕೇಸಿಗೆ ಬೇರೆ ಅದ. ಈ ವರ್ಸ್ಟ್ ಕೇಸ್ ಇಂದ ಟೈಮ್ ಕ್ಯಾಲ್ಕುಲೇಟ್ ಮಾಡಕ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಬಿಗ್ ಓ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಬಿಗ್ ಓ ದಟ್ ಈಸ್ ಅಪ್ಪರ್ ಬೌಂಡ್. ಅಪ್ಪರ್ ಬೌಂಡ್ ಅಂತಂದ್ರೆ ಬಹಳಷ್ಟು ಟೈಮ್ ತಗೋತದ. ಅಪ್ಪರ್ ಬೌಂಡ್ ಅಂತಂದ್ರೆ ಏನು, ಬಹಳಷ್ಟು ಟೈಮ್ ತಗೋತದ, ಆ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಏನಂತೀವಿ, ಬಿಗ್ ಓ. ಸೊ ಬಿಗ್ ಓ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ವರ್ಸ್ಟ್ ಕೇಸ್ ಅಲ್ಗಾರಿದಮ್ನಾಗ ಎಷ್ಟು ನಂಬರ್ ಆಫ್ ಟೈಮ್ ತಗೊಂಡದ ಅಂತ ಕ್ಯಾಲ್ಕುಲೇಟ್ ಮಾಡಾಕ ಬಿಗ್ ಓ ನ ಯೂಸ್ ಮಾಡ್ತೀವಿ. ಸೊ ಅದನ್ನ ಹೆಂಗ್ ನೊಟೇಶನ್ ಆಫ್ ಎನ್ ಅಂತ ರಿಪ್ಲೈ ಮಾಡಿ ಅಂದ್ರೆ ನೊಟೇಶನ್ ನ ಬರೀತೀವಿ. ಸೊ ಅಪ್ಪರ್ ಬೌಂಡ್ ಅಂತಂದ್ರೆ ಎಷ್ಟು ಮ್ಯಾಲ, ಇಲ್ಲಿ ಒಂದು ಸಣ್ಣ ಗ್ರಾಫ್ ನಾಗ ತೋರ್ಸನ್ ನೋಡ್ರಿ. ಸೊ ಇದ್ರದ್ದು ಏನಿರ್ತಂದ್ರೆ ಎಲ್ಲದಕ್ಕಿಂತ ಹೆಚ್ಚಿಗಿರ್ತದ ನೋಡ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ನಾ ಕರ್ಸರ್ ಅಲ್ಲಿ ಮೂವ್ ಮಾಡತ್ತೇನೆ. ಸೊ ಅದೇನಾಗತ್ತದ ಹಂಗೆ ಮಾಲೆ ಟೈಮ್ ಹೋಗಾಕತ್ತದ, ಇನ್ಕ್ರೀಸ್ಡ್ ಟೈಮ್ ಹಂಗೆ ಮಾಲೆ ಹೋಗಾಕತ್ತದ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬಿಗ್ ಓ. ಕ್ಲಿಯರ್ ಸಾವಿತ್ರಿ? ಕ್ಲಿಯರ್? everyone, not only Savitri, everyone clear? ಯಾರಿಗೆ ತಿಳಿದಿದ್ದಿಲ್ಲ, ಕನ್ಫ್ಯೂಷನ್ ಇತ್ತ ಅವ್ರು? ಓಕೆ ಓಕೆ, ನೆಕ್ಸ್ಟ್ ಇಸ್ ಬಿಗ್ ಒಮೆಗಾ. ಓಕೆ, ಸೊ ಬಿಗ್ ಒಮೆಗಾ ಅಂತಂದ್ರೆ ಏನ್ರಿ, ಇದ್ರಾಗ ನೊಟೇಶನ್ ಹೆಂಗ್ ಮಾಡ್ತೀವಿ, ಒಮೆಗಾ, ದಿಸ್ ಇಸ್ ದ ಒಮೆಗಾ ನೊಟೇಶನ್, ದಿಸ್ ಇಸ್ ದ ಒಮೆಗಾ ನೊಟೇಶನ್. ಸೊ ಇದೇನದ ಅಂತಂದ್ರೆ ಒಮೆಗಾ ಬ್ರಾಕೆಟ್ ನಾಗ ಎನ್ ಅಂತ ಬರೀತೀವಿ. ಓಕೆ, is the formal way to express the lower bound of an algorithm running it time to take its measure the best case time complexity or the best amount of time an algorithm can keep to complete. Okay, so ಏನದ ಅಂತಂದ್ರೆ ಇಲ್ಲಿ ಬಿಗ್ ಒಮೆಗಾ ಅದ್ರ ಸಲಾಗಿ ಯೂಸ್ ಮಾಡ್ತೀವಿ, ಲೋವರ್ ಬೌಂಡ್ ಅಂತ ಯೂಸ್ ಮಾಡ್ತೀವಿ. ಸೊ ಲೋವರ್ ಬೌಂಡ್ ಅಂತಂದ್ರೆ ಎಷ್ಟು ಕಮ್ಮಿ ಟೈಮ್ ತಗೋತದ. ಸೊ ದಟ್ ಈಸ್ ಕಮ್ಮಿ ಟೈಮ್ ತಗೋದಂತಂದ್ರೆ ಏನು, ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ಸೊ ಲೋವರ್ ಬಿಗ್ ಒಮೆಗಾನ ನಾವು ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಒಳಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇದು ಏನ್ ಮಾಡ್ತದೆ ಅಂತಂದ್ರೆ ಎಷ್ಟು ಲೋವೆಸ್ಟ್ ನಂಬರ್ ಆಫ್ ಟೈಮ್ ತಗೋತದ ಕ್ಯಾಲ್ಕುಲೇಟ್ ಮಾಡಕ್ ಅಂತ ಹೇಳಿ ಇದನ್ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಈ ಡೆಫಿನೇಷನ್ ಬರಿಬಹುದು, ಇಲ್ಲಾಂದ್ರೆ ಈ ಡೆಫಿನೇಷನ್ ಬರಿಬಹುದು. ಅಸ್ಯೂಮಿಂಗ್ ಇಂಡಿಕೇಟ್ಸ್ ದಟ್ ದ ಸೈಜ್ ಆಫ್ ಎನ್ is a function and is defined as set of functions at a larger or same order of the. ಸೊ ಇದ್ರಕ್ಕಿಂತ ಬೆಟರ್ ಇದನ್ನೇ ಬರೀಬೇಡಿ. ಓಕೆ, ಇದ್ರಕ್ಕಿಂತ ಬೆಸ್ಟ್ ಏನದ ಡೆಫಿನೇಷನ್ ಇದು ಈಸಿ ಇದೆ. ಓಕೆ, ಏನಂತಂದ್ರ ಇದನ್ನ ನಾವು ಹಿಂಗ್ ಒಮೆಗಾ ಸಿಂಬಲ್ ಗೊತ್ತು ನಿಮ್ಗೆ. ಓಕೆ, ಒಮೆಗಾ ಸಿಂಬಲ್ ಬ್ರಾಕೆಟ್ ನಾಗ ಏನ್ ಬರಿತೀವಿ ಅಂತ ಹೇಳ್ಬೇಕು. ಓಕೆ, ಇದನ್ನ ನಾವು ಲೋವರ್ ಬೌಂಡ್ ಆಫ್ ಅಲ್ಗರಿದಮ್ ನ ಕ್ಯಾಲ್ಕುಲೇಟ್ ಮಾಡಕ್ ಯೂಸ್ ಮಾಡ್ತೀವಿ. ಲೋವರ್ ಬೌಂಡ್ ಆಫ್ ಅಲ್ಗರಿದಮ್ ಅಂತಂದ್ರೆ ಏನು, ಕಮ್ಮಿ ಟೈಮ್ ತಗೊಂಡಿದ್ದು. ಸೊ ಕಮ್ಮಿ ಟೈಮ್ ಯಾವ ತಗೋತದ ಅಂತಂದ್ರೆ ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ, ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಏನ್ ಮಾಡ್ತದೆ, ಕಮ್ಮಿ ಟೈಮ್ ತಗೋತದ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಇದ್ರ ಗ್ರಾಫ್ ನೋಡ್ರಿ, ಇಲ್ಲಿ ಆಗ್ಲೇ ಇದೆ. ಇದು ಡಾಟೆಡ್ ಲೈನ್ ಏನಿದ್ವಲ್ಲ ಹಿಂಗ್ ಮ್ಯಾಲ್ ಬಂದಿದ್ದು. ಓಕೆ, ಇಲ್ಲೇನದ ಡಾಟೆಡ್ ಲೈನ್ ತಳಗ್ ಬರಾಕತ್ತದ. ಇದು ದಿಸ್ ಇಸ್ ಅ ಗಿವನ್ ಫಂಕ್ಷನ್. ಈ ಫಂಕ್ಷನ್ ನಾಗ ಟೈಮ್ ಆಫ್ ಫಂಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದು ಪ್ರಾಬ್ಲಮ್ ಎಫ್ ಆಫ್ ಎನ್ ಇಸ್ ಅ ಪ್ರಾಬ್ಲಮ್. ಓಕೆ, ಇಲ್ಲಿ ಏನಾಗತ್ತದ, ಕಮ್ಮಿ ಟೈಮ್ ತಗೋಕತ್ತದ ಅಂತಂದ್ರೆ ಏನದ, ಜಿ ಆಫ್ ಎನ್ ನಾವು ತಳಗ್ ಹಾಕಾಕತ್ತೀವಿ. ಓಕೆ, ಅದೇ ಇದು ನೋಡ್ರಿ ಇಲ್ಲಿ ಬೆಸ್ಟ್ ಕೇಸ್ ಸಾರಿ ವರ್ಸ್ಟ್ ಕೇಸ್ ಒಳಗ್ ನೋಡ್ರಿ ಅದೇನದ ಮಾಲ್ ಬರಾಕತ್ತದ. ಡಾಟೆಡ್ ಲೈನ್ಸ್ ಏನದ ನಿಮ್ದ ಎಫ್ ಆಫ್ ಎಂ ಕಿಂತ ಮಾಲ್ ಬರ್ತದೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಬಿಗ್ ಒಮೆಗಾ ಆರ್ ವರ್ಸ್ಟ್ ಕೇಸ್. ಇದು ನಿಮ್ದು ಬೆಸ್ಟ್ ಕೇಸ್. ಓಕೆ, ಸೊ ಸಿಮಿಲರ್ಲಿ ಥೀಟಾ ಏನ್ ಮಾಡ್ತದೆ ಅಂತಂದ್ರೆ ದ ಥೀಟಾ ಈಸ್ ದ ಫಾರ್ಮಲ್ ವೇ ಟು ಎಕ್ಸ್ಪ್ರೆಸ್ ಬೋತ್ ದ ಲೋವರ್ ಬೌಂಡ್ ಅಂಡ್ ದ ಅಪ್ಪರ್ ಬೌಂಡ್. ಥೀಟಾ ಏನ್ ಮಾಡ್ತೀವಿ ಮತ್ತೆ ನಾವು ಲೋವರ್ ಬೌಂಡ್ ಮತ್ತೆ ಅಪ್ಪರ್ ಬೌಂಡ್ ಎರಡೂನು ಕ್ಯಾಲ್ಕುಲೇಟ್ ಮಾಡಕ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಅಪ್ಪರ್ ಬೌಂಡ್ ಅಂದ್ರೆ ಮ್ಯಾಲ್ ತಗೊಂಡಾನ, ಲೋವರ್ ಬೌಂಡ್ ಅಂದ್ರೆ ತಳಗ್ ತಗೊಂಡಾನ. ಸೊ ಗಿವನ್ ಫಂಕ್ಷನ್ ಮ್ಯಾಲ್ ಹೋದ್ರೆ ಅಪ್ಪರ್ ಬೌಂಡ್, ತಳ ಬಂದ್ರೆ ಲೋವರ್ ಬೌಂಡ್. ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಕ್ ನಾವು ಬಿಗ್ ಥೀಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಕ್ಲಿಯರ್ ಅಬೌಟ್ ದ ಬಿಗ್ ಓ, ಬಿಗ್ ಥೀಟಾ ಅಂಡ್ ಬಿಗ್ ಸಿಗ್ಮಾ? ಪ್ಲೀಸ್ ರಿಪ್ಲೈ. ಸಿಗ್ಮಾ ಅಲ್ಲ, ಸಿಗ್ಮಾ ಅಂದ್ರೆ ಒಮೆಗಾ. ಓಕೆ, ಬಿಗ್ ಓ, ಬಿಗ್ ಒಮೆಗಾ, ಬಿಗ್ ಥೀಟಾ ಮೂರು ಕ್ಲಿಯರ್ ಆದ್ವಾ? ಪ್ಲೀಸ್ ರಿಪ್ಲೈ ಎವ್ರಿವನ್.
All three clear? Big O, big omega and big theta. Big O na worst case ಒಳಗೆ ಯೂಸ್ ಮಾಡ್ತೀವಿ, ದಟ್ ಈಸ್ ಅಪ್ಪರ್ ಬೌಂಡ್ ಕ್ಯಾಲ್ಕುಲೇಟ್ ಮಾಡಕ. ಬಿಗ್ ಒಮೆಗಾ ಏನ್ ಮಾಡ್ತೀವಿ, ಲೋವರ್ ಬೌಂಡ್ ಒಳಗೆ ಯೂಸ್ ಮಾಡ್ತೀವಿ, ದಟ್ ಈಸ್ ಬೆಸ್ಟ್ ಕೇಸ್ ನ ಕ್ಯಾಲ್ಕುಲೇಟ್ ಮಾಡಕ. ಆಮೇಲೆ ಟೀಟಾ ಏನದ ಎರಡು ಕಡೆನು ಎರಡೂನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ನಾವು ಕ್ಲಿಯರ್ ಅಬೌಟ್ ಎವ್ರಿಥಿಂಗ್ ಟುಡೇಸ್ ಕ್ಲಾಸ್. Any doubts? Any doubts in the today's class? Today we have covered two topics. Okay, one is about this. Just a second. ಒಂದು ಎಫಿಷಿಯನ್ಸಿ ನೋಡಿದ್ವಿ. ಓಕೆ, ಇವತ್ತು ಕ್ಲಾಸ್ನಾಗ ಎಫಿಷಿಯನ್ಸಿ ನೋಡಿದ್ವಿ. ಒನ್ ಇಸ್ ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಅಂಡ್ ಅವರೇಜ್ ಕೇಸ್. ಆಮೇಲೆ ಇನ್ನ ಒಂದ್ ಏನದ ನೋಟೇಷನ್ಸ್ ನೋಡಿದ್ವಿ, ದಟ್ ಈಸ್ ಬಿಗ್ ಓ, ಬಿಗ್ ಟೀಟಾ ಅಂಡ್ ಬಿಗ್ ಒಮೆಗಾ. ಮೂರ್ನ ನೋಡಿದ್ವಿ. ಕ್ಲಿಯರ್ ಆತ ಎಲ್ಲಾರ್ಗು? ಏನಾದ್ರೂ ಡೌಟ್ಸ್ ಇದೆನಾ? ನೋ ಡೌಟ್ಸ್? ಎಸ್ ಆರ್ ಏನಕ್ ಬರ್ತಿದಿಲ್ರು ನಿಮಗ? ಅಲ್ಲಿ ಚಾಟ್ ಆಪ್ಷನ್ ಇರ್ತಿದಿಲ್ಲ, ಅಟ್ಲೀಸ್ಟ್ ಎಸ್ ಆರ್ ನೋ ಅಂತಾರ ಏನಕ್ ಬರ್ತಿದಿಲ್ಲ? ಇಲ್ಲ ಅಂದ್ರೆ ನೀವು ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ನಾ ಅದನ್ನ ಆಪ್ಷನ್ ನಿಮಗೆ ಅಲ್ಲೋನೆ ಇಟ್ಟಿರ್ತೀನಿ. ಓಕೆ, ನೀವು ಅಟ್ಲೀಸ್ಟ್ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು, ನಾ ಏನು ಪ್ರಾಬ್ಲಮ್ ಇಲ್ಲ. Okay, next we'll continue in the next class. Last maybe one topic with within two to three class I will complete with this first unit. Okay. ಇದ್ರಾಗ ಫಸ್ಟ್ ಯೂನಿಟ್ ವಿತ್ ರಿವಿಷನ್ ಎರಡು ಮುಗೀತು. 2 to 3 ಕ್ಲಾಸ್ ನಾಗ ಫಸ್ಟ್ ಯೂನಿಟ್ ಮುಗೀತು. ಓಕೆ, ಸೊ ವಿಲ್ ಎಂಡ್ ಹಿಯರ್. ಗುಡ್ ಡೇ. ಥ್ಯಾಂಕ್ ಯು.